ಬಾಲ್ಕಿಯಲ್ಲಿ ಆರೋಗ್ಯ ಭಾಗ್ಯ 180 ಜನರಿಗೆ ಉಚಿತ ತಪಾಸಣೆ, 101 ಯುವಕರಿಂದ ರಕ್ತದಾನ. ಆರೋಗ್ಯವೇ ಭಾಗ್ಯ ಎಂಬ ಮಾತಿನಂತೆ ಪ್ರತಿಯೊಬ್ಬರೂ ಉತ್ತಮ ಜೀವನಕ್ಕಾಗಿ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಇಂದಿನ ದಿನಗಳಲ್ಲಿ ಅತ್ಯಂತ ಅವಶ್ಯಕವಾಗಿದೆ ಎಂದು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಭಿಪ್ರಾಯಪಟ್ಟರು. ಪಟ್ಟಣದ ಚನ್ನಬಸವಾಶ್ರಮದ ಪವಿತ್ರ ಪರಿಸರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನ ಉದ್ಘಾಟಿಸಿ ಅವರು ಆಶೀರ್ವಚನ ನೀಡಿದರು. ವಿಶೇಷ ಸಂದರ್ಭ ಮತ್ತು ಆಯೋಜನೆ ವಿಶ್ವಗುರು ಬಸವಣ್ಣನವರ ಜಯಂತಿ ವಚನ ಜಾತ್ರೆ 2026 ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ 27ನೇ ಸ್ವರ್ಣೋತ್ಸವ ಹಾಗೂ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವದ ಪ್ರಯುಕ್ತ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಬಿಕೆ ಬಳತಿ ಆಸ್ಪತ್ರೆಯ ಸಹಯೋಗದೊಂದಿಗೆ ನಡೆದ ಈ ಶಿಬಿರವು ಸಾರ್ವಜನಿಕರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು. ತಜ್ಞ ವೈದ್ಯರ ತಂಡದಿಂದ ಸೇವೆ. ಶಿಬಿರದಲ್ಲಿ ನುರಿತ ವೈದ್ಯರ ತಂಡವು ಸಾರ್ವಜನಿಕರಿಗೆ ವೈದ್ಯಕೀಯ ಸೇವೆ ನೀಡಿತು. ಸುಮಾರು 180ಕ್ಕೂ ಹೆಚ್ಚು ಜನರು ಈ ಉಚಿತ ಶಿಬಿರದ ಸದುಪಯೋಗ ಪಡೆದುಕೊಂಡರು. ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದ ಪ್ರಮುಖ ವೈದ್ಯರು ಡಾಕ್ಟರ್ ಸಜ್ಜಲಾ ಬಳತಿ, ಡಾಕ್ಟರ್ ರಾಹುಲ್ ರಾಜುರಿ, ಡಾಕ್ಟರ್ ರಾಮಲಿಂಗ ವಳಸಂಗಿ, ಡಾಕ್ಟರ್ ವಿಕ್ರಮ್ ದೇವಪ್ಪ, ಡಾಕ್ಟರ್ ಅಮಿತ್ ಅಸ್ಟೋರಿ, ಡಾಕ್ಟರ್ ಪ್ರಶಾಂತ್ ಮರಪತಿ, ಡಾಕ್ಟರ್ ಶಿವರಾಜ್ ಗುರದಳೆ, ಡಾಕ್ಟರ್ ಲಕ್ಷ್ಮೀಕಾಂತ್ ತಿನಾಪುರೆ ವೈದ್ಯರು ರೋಗಿಗಳಿಗೆ ತಪಾಸಣೆ ನಡೆಸಿ ಮುಂದಿನ ಚಿಕಿತ್ಸೆಯ ಬಗ್ಗೆ ಸೂಕ್ತ ಸಲಹೆ ಹಾಗೂ ಮಾರ್ಗದರ್ಶನ ನೀಡಿದರು. ಮಾನವೀಯತೆ ಮೆರೆದ ಯುವಪಡಿ ಆರೋಗ್ಯ ತಪಾಸಣೆಯ ಜೊತೆಗೆ ನಡೆದ ರಕ್ತದಾನ ಶಿಬಿರದಲ್ಲಿ ಯುವಕರ ಉತ್ಸಾಹ ಎದ್ದು ಕಾಣುತ್ತಿತ್ತು. ಸುಮಾರು 101 ಜನ ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಮಹತ್ ಕಾರ್ಯಕ್ಕೆ ಕೈಜೋಡಿಸಿದರು. ಈ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ ಪೀಠಾಧಿಪತಿಗಳಾದ ಗುರುಬಸವ ಪಟ್ಟದೇವರು, ಧಾರ್ಮಿಕ ಕಾರ್ಯಕ್ರಮಗಳ ನಡುವೆ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಶ್ಲಾಘನೀಯ. ರಕ್ತದಾನದ ಮೂಲಕ ಯುವಕರು ಮಾನವೀಯತೆ ಮೆರೆದಿದ್ದಾರೆ ಎಂದು ಗುಣಗಾನ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪುಷ್ಪಾವತಿ ಕಾಶಪ್ಪ ಬಳತಿಯವರು ವಹಿಸಿದ್ದರು. ವೇದಿಕೆ ಮೇಲೆ ಪ್ರಮುಖ ಗಣ್ಯರಾದ ರಾಜಶೇಖರ ಸ್ಟೋರಿ, ಹಿರಿಯ ನ್ಯಾಯವಾದಿಗಳು ಡಿಕೆ ಸಿದ್ದರಾಮ ಮತ್ತು ಪ್ರಸನ್ನ ಖಂಡ್ರೆ, ಯೋಗೇಶ್ ಅಷ್ಟೋರಿ, ಮಲ್ಲಮ್ಮ ನಾಗನಕೇರಿ, ಪ್ರಜ್ವಲ್ ಬಳತಿ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಮುಖ್ಯ ಸಂದೇಶ: ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕುಳಿತು ಬಗೆಹರಿಸಿಕೊಳ್ಳಬಹುದು, ಆದರೆ ಆರೋಗ್ಯದ ಸಮಸ್ಯೆಯಾದಾಗ ವಿಳಂಬ ಮಾಡಬಾರದು. ಯಾವುದೇ ಮುಜುಗರವಿಲ್ಲದೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆಯುವುದು ಕ್ಷೇಮ. ಡಾಕ್ಟರ್ ಬಸವಲಿಂಗ ಪಟ್ಟದೇವರು ತಿಳಿಸಿದರು. ಜೆಬಿ ನ್ಯೂಸ್ ಕನ್ನಡ, ಬಾಲ್ಕಿ. ಕೆಲವು ತಜ್ಞರಾದ ಶಿವಾಜಿ ಇದ್ದಾರೆ, ಹಾಗೆ ಲಕ್ಷ್ಮೀನಾರಾಯಣ ಡೈನಪುರಿ ಇದ್ದಾರೆ, ಸರ್ ಇದ್ದಾರೆ, ನಾವು ರಾಜೇಂದ್ರ ಸರ್ ಇದ್ದಾರೆ. ಎಲ್ಲರೂ ಸೇರಿ ಇಲ್ಲಿವರೆಗೆ ನಾವು 110 ಮಾಡಿದೀವಿ. ಇನ್ನೂ ನಡೀತಾ ಇದೆ, ಕ್ಯಾಂಪ್ ನಡೀತಾ ಇದೆ. ಒಂದು ಯಶಸ್ವಿ ಕ್ಯಾಂಪ್ ಅಂತ ಎಲ್ಲ ಜನರ ಸಹಕಾರನೇ ಇದೆ. 75ವರೆಗೆ ರಕ್ತದಾನ ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಇದೇ ರೀತಿ ವರ್ಷ ಎವ್ರಿ ವರ್ಷ ಮಾಡೋಣ ಅಂತ ನಮ್ದು ಅಭಿಪ್ರಾಯ ಆಯ್ತು. ಈಗ ಹತ್ರ ಕೇಳಿ ಮಾಡಿ ಹೋಗಿಯರು ಬಸವ ಜಯಂತಿ ಸಲುವಾಗಿ ಇದನ್ನು ನಿಮಿತ್ತ ಮಾಡೋಣ ಅಂತ ನಾವು ಪ್ರಯತ್ನ ಮಾಡ್ತೀವಿ. ಇದನ್ನು ಬಸವಲಿಂಗ ಪಟ್ಟದೇವರು ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಸಮಯದಲ್ಲಿ ಮುಖಂಡರಾದ ಪ್ರಸನ್ನ ಖಂಡ್ರೆ ಅವರು, ಡಿ ಕೆ ಸಿದ್ದರಾಮ ಅವರು, ಜನಪ್ರಿಯ ಡಾಕ್ಟರ್ ಇವರು, ಮುಖ್ಯವರಾದ ಸಾಗರ್ ಖಂಡ್ರೆ ಅವರು ಬಂದಿದ್ರು. ಆಮೇಲೆ ಸುಭಾಷ್ ಅಷ್ಟೇ ವಕೀಲರಾದ ಸುಭಾಷ್ ಅಷ್ಟೇ ಸರ್ ಬಂದಿದ್ರು. ಆಮೇಲೆ ನಮ್ದು ಯುವರಾದ ಪುಷ್ಪಾವತಿ ಕಾಶಪ್ಪ ಅವರು ಬಂದಿದ್ರು. ಅವರು ಉದ್ಘಾಟನೆ ಮಾಡಿದ್ರು. ನಾನು ಡಾಕ್ಟರ್ ಸುಜಲ್ ಬತ್ತಿ ಅಂತ